అందరికీ మా మండికల్ ಹೋಬಳಿ జనాలకి ನಮಸ್ಕಾರ ಮಕ್ಕ. ಸೊ ಎಲ್ಲ ಈ ಗ್ರಾಮದ ಜನತೆಗೆ ನಮಸ್ಕಾರ. ನಾನು ಈ ಮಂಡಿಕಲ್ ಹೋಬಳಿ ಹುಡುಗ. ನಾನು ಪೆರೇಸಂದ್ರದವನು. ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡವನು. ನನ್ನ ತಂದೆ ತಾಯಿನೂ ಆತ್ಮಹತ್ಯೆ ಮಾಡಿಕೊಂಡ್ರು. ನನ್ನ ತಂದೆ ತಾಯಿನ ಸೂಕ್ತ ಆಸ್ಪತ್ರೆ ವ್ಯವಸ್ಥೆ ಇಲ್ಲದೆ ನನ್ನ ತಂದೆ ತಾಯಿನ ಕಳ್ಕೊಂಡೆ. ನನ್ನ ತಾತನೂ ಅದೇ ಥರ ಆತ್ಮಹತ್ಯೆ ಮಾಡಿಕೊಂಡ್ರು. ಚಿಕ್ಕಬಳ್ಳಾಪುರಕ್ಕೆ ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ಅವರು ತೀರೋಗ್ಬಿಟ್ರು. ನಾನು ರಾಜಕೀಯನ ಪಕ್ಕಕ್ಕಿಟ್ಟು ಮಾತಾಡ್ತೀನಿ ಸರ್. ನಾನೊಂದು ಪೆರೇಸಂದ್ರದ ಹುಡುಗನಾಗಿ, ಈ ಹೋಬಳಿ ಹುಡುಗನಾಗಿ ಒಂದು ಮಾತು ಮಾತಾಡ್ತೀನಿ. ರಾಜಕೀಯ ಬೇರೆ. ನಾನು ಸುಧಾಕರ್ ಅವರು ರಾಜಕೀಯ ಸಪ್ರೇಟು ಬಿಡಿ. ನಾನು ಸುಧಾಕರ್ ಅವರು ಪ್ರತಿಸ್ಪರ್ಧಿಗಳು. ರಾಜಕೀಯನೇ. ಒಂದೆರಡು ನಿಮಿಷ ಅದನ್ನ ಪಕ್ಕಕ್ಕಿಟ್ಟು ಮಾತಾಡ್ತೀನಿ. ನಮ್ಮ ಕೇಶವಣ್ಣವರು ಶ್ರೀಮತಿಯವರು ಅಂದರೆ ಮಾನ್ಯ ಸುಧಾಕರ್ ಅವರ ತಾಯಿಯವರು ಶಾಂತಮ್ಮನವರು ನನಗೂ ತಾಯಿ ಸಮಾನ. ಮನೆ ಹತ್ರ ಹೋದಾಗ ಊಟ ಇಟ್ಟಿದ್ದಾರೆ, ಚೆನ್ನಾಗಿ ಓದ್ಕೊಂಬರಿ ಅಂತ ಹೇಳಿದ್ದಾರೆ. ಬಟ್ ಶಾಂತಮ್ಮನವ್ರಿಗೂ ಹೃದಯಾಘಾತ ಆದಾಗ ಪಾಪ ಅವರು ಅರೂರು ದಾಟೋ ಅಷ್ಟೊತ್ತಿಗೆ ತೀರೋಗ್ತಾರೆ. ಎಷ್ಟಾದರೂ ನಮ್ಮೂರಿನ ಹೆಣ್ಣುಮಗಳು. ನಮ್ಗೆ ನೋವಿದೆ. ನಮ್ಮೂರಲ್ಲಿ ಒಂದು 80 ಜನ ಅವ್ರಿಗೆ ಅನಾರೋಗ್ಯ ಆದಾಗ ಚಿಕ್ಕಬಳ್ಳಾಪುರ ತಲುಪೋ ಅಷ್ಟೊತ್ತಿಗೆ ಅರೂರ್ ಹತ್ರನೋ ಪೇಲುಗುರ್ಕಿ ಹತ್ರನೋ ಇಲ್ಲ ಈ ಕಡೆ ಭಾಗದಿಂದ ಬರೋ ಅಷ್ಟೊತ್ತಿಗೆ ಪೆರೇಸಂದ್ರದ ಹತ್ರನೋ ಜನ ತೀರೋಗ್ತಿದ್ರು. ನನಗೆ ಆಶೀರ್ವಾದ ಮಾಡಿ ಇವತ್ತು ಚಿಕ್ಕಬಳ್ಳಾಪುರ ಸಮೀಪ ಏನು ಮೆಡಿಕಲ್ ಕಾಲೇಜಲ್ಲಿ ಹಾಸ್ಪಿಟಲ್ ಇದೆ 24/7 ಒಂದು ಹಾರ್ಟ್ ಸ್ಪೆಷಲಿಸ್ಟು, ಒಂದು ನ್ಯೂರಾಲಜಿಸ್ಟು, ಒಂದು ನೆಫ್ರಾಲಜಿಸ್ಟು, ಒಂದು ಗೈನಕಾಲಜಿಸ್ಟು ಇರೋ ಥರ ನಾನು ನೋಡ್ಕೊತೀನಿ. ಅಷ್ಟೇ ಅಲ್ಲ, ಪ್ರತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಡ್ಯೂಟಿ ಡಾಕ್ಟರ್ ಇದ್ರೆ ಸಾಲಲ್ಲಮ್ಮ. ಈಗ ಯಾರಿಗೋ ಒಂದು ಹಾರ್ಟ್ ಅಟ್ಯಾಕ್ ಆಗಿ ಹೋಗುವಾಗ ಅಲ್ಲಿ ಯಾರೋ ಡ್ಯೂಟಿ ಡಾಕ್ಟರ್ ಇದ್ರೆ ಹೆಂಗೆ ಕಾಪಾಡ್ತಾನೆ? ಸೊ 24 ಗಂಟೆ ಒಂದು ಎಮರ್ಜೆನ್ಸಿ ಬಂದಾಗ ಅಟೆಂಡ್ ಮಾಡೋ ಡಾಕ್ಟರ್ಸ್ ಇರಬೇಕು. ಸೊ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾನು ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ, ಒಳ್ಳೆ ಸರ್ಜನ್ಸ್ನ ಇಡ್ತೀನಿ 24/7. ಮೆಡಿಕಲ್ ಎಮರ್ಜೆನ್ಸಿನ ಇವತ್ತು ಶ್ರೀಮಂತರು ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಈ ಡೈಯಲ್ ಗಂಟ ಬೆಂಗಳೂರಿಗೆ ಎತ್ಕೊಂಡ ಅಂತೆ ಕಾರಲ್ಲಿ ಎಸ್ಕೊಂಡು వెళ్ళిపోతారు. ಕೂಲಿ ಸೇಷಗಳು ఎట్లమ్మ పోతారు బెంగళూరుకి? కార్బార్ కట్టేకాయల మనిషి అట్లా. నేను తల్లి తండ్రి లేని బిడ్డ. ఈ పద్దు ఆ మెడికల్ ఎమర్జెన్సీ నేను అటెండ్ చేస్తాను. మీ కొడుకుగా ఉంటాను, మీ మెడికల్ లోపలి కొడుకుగా ఉంటాను, మీ కష్ట సుఖాలు వింటాను, మీకు సైట్లు ఏం రావాలో అవన్నీ చూసుకుంటాను. నెలకో 2 నెలకో కిత వచ్చి కూకుంటాను, మీ కష్ట సుఖాలు వింటాను. ఎవరన్నా బిడ్డ చిన్నోడు వాళ్ళ అప్ప వాళ్ళమ్మని పాగొట్టుకుంటే నేను వాళ్ళ తల్లి తండ్రి స్థానంలో నిలుచుకొని నేను ಕಾಪಾಡ್ಕೊಂತಾನು. ಈ ತಲ್ಲಿ ತಂಡ್ರಿ లేని ಬಿಡ್ಡಿಕ್ಕೆ ನಾ ಕಷ್ಟ తెలుసు. ಯಾಕೆ ಅಂದರೆ ನಾನು ಇದೇ ಪೆರೇಸಂದ್ರದಲ್ಲಿ ಕೂಲಿ ಕೆಲಸ ಮಾಡಿದ್ದೀನಿ, ಟ್ರ್ಯಾಕ್ಟರ್ ಓಡಿಸಿದ್ದೀನಿ. ಈ ಹಳ್ಳಿಗಳಲ್ಲೆಲ್ಲ ನಾನು ಆಲ್ಮೋಸ್ಟ್ ಈ ಹಳ್ಳಿಗಳಿಗೆಲ್ಲ ಬಂದು ಆಲೂಗಡ್ಡೆ ಈರುಳ್ಳಿ ಮೂಟೆ ಲೋಡ್ ಮಾಡಿ 200 ಮೂಟೆ ಲಾರಿಗೆ ಲೋಡ್ ಮಾಡ್ಕೊಂಡು ಹೋಗಿದ್ದೀನಿ. ನಾನು 7-8 ವರ್ಷ ನಾನು ಕೂಲಿ ಕೆಲಸ ಮಾಡಿದ್ದೀನಿ, ತೋಟದಲ್ಲಿ ನೀರು ಕಟ್ಟಿದ್ದೀನಿ. ಏನೋ ದೈವ ಇಚ್ಛೆ, ನಿಮ್ಮೆಲ್ಲರ ಆಶೀರ್ವಾದ, ಭಗವಂತ ಗೆಲುವನ್ನು ಕೊಟ್ಟಿದ್ದಾನೆ. ನನ್ನ ఎమ్మెల్యే షేయండా మీతో బాగా కాపాడుకుంటాను. నేను ఎవరిని తిట్టాక రెడీ లేదమ్మా. మీ కొడుకుగా వచ్చిండాను. మీరు అందరినీ చూసిండారు. మొన్న బచ్చేగౌడ వాళ్ళకి ఒక అవకాశం ఇచ్చిండారు, మొన్న సుధాకర్ వాళ్ళకి 10 ఏండ్లు చూసిండారు. నాకు ఇయ్యండా. ఎలాంటే నాకు కష్టం తెలుసమ్మా. కూలి చేసుకొని పైకి వచ్చినాడు. 5 రూపాయలు వస్తుంది, 2 రూపాయలు వస్తుంది, రూపాయి వస్తుంది అని ఉర్లగడ్డలు ముట్లు, ఎర్రగడ్డలు ముట్లు 50 కేజీలు ఎత్తుకుని లోడ్ చేసినాడు. నేను మీతో ಕಾಪಾಡ್ಕೊಂತಾನು. ಈ ತಂದೆ ತಾಯಿ ಇಲ್ಲದೆ ಇರೋ ಮಗುನ ಮತ್ತೆ ಅನಾಥ ಮಾಡಬೇಡಿ. ಇದು ಯಾಕೆ ಹೇಳಿದೆ ಅಂದ್ರೆ ಬ್ರದರ್, ರಾಜಕೀಯ ಸಪ್ರೇಟು. ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಆದ್ರೆ ಒಂದ, ಇನ್ನೊಬ್ರ ಮನೆಯಲ್ಲಿ ಒಂದು ಸಮಸ್ಯೆ ಆದ್ರೆ ಒಂದ. ಇವತ್ತು ಕರೆಕ್ಟಾಗಿ ಹಾಸ್ಪಿಟ್ಲ್ಗಳು ಇದ್ದಿದ್ರೆ ನಾವೆಲ್ಲರೂ ಕಾಪಾಡ್ಕೋಬೋದಾಗಿತ್ತು. ಸೊ ಅದಾಗಬಾರದು ಬೇರೆಯವ್ರಿಗೆ. ಆಯ್ತಮ್ಮ? ಓಕೆ, ನಿಮ್ಮ ಆಶೀರ್ವಾದ ಇರಲಿ. ಜೈ ಕಾಂಗ್ರೆಸ್.